टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿಗೆ ವಂಚನೆಯಾದಂತಹ ಕೇಸ್ ಏನಿದೆ. ಆರೋಪಿ ರಾಹುಲ್ ತೋನ್ಸೆಗೆ 61,50,000 ರೂಪಾಯಿ ದಂಡ ಆಗಿದೆ. 6 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. 33ನೇ ACJM ಕೋರ್ಟ್ ತೀರ್ಪು ಕೊಟ್ಟಿದೆ. 2018-19ರಲ್ಲಿ ಸಂಜನಾ ಅವರಿಂದ 45 ಲಕ್ಷ ರೂಪಾಯಿ ಹಣ ಪಡ್ಕೊಂಡಿದ್ರಂತೆ ರಾಹುಲ್. ಅದಕ್ಕೆ ವಂಚನೆಯಾಗಿದೆ. ಅದ ಸಂಬಂಧ ರಾಹುಲ್ ತೋನ್ಸೆ ಅಪರಾಧಿ ಅಂತ ಈಗ ಸಾಬೀತಾಗಿದೆ. ಗೋವಾ ಕೊಲಂಬೋದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದ ಈ ರಾಹುಲ್ ತೋನ್ಸೆ ಹಣ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಸಿಗುತ್ತೆ ಅಂತ ಆಮಿಷ ಒಡ್ಡಿ ವಂಚನೆ ಮಾಡಿದ್ದಾನೆ. ಇಂದಿರಾನಗರ ಠಾಣೆಯಲ್ಲಿ ನಟಿ ಸಂಜನಾ ಕೇಸನ್ನು ದಾಖಲಿಸಿದ್ರು. ಈಗ ಆತ ಅದರಲ್ಲಿ ಆರೋಪಿ ಅನ್ನೋದು ಗೊತ್ತಾಗಿದೆ. ಈಗ ಆತನಿಗೆ ಶಿಕ್ಷೆಯಾಗಿದೆ. ಹಣ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಸಿಗುತ್ತೆ ಅಂತ ಆಮಿಷ ಒಡ್ಡಿ ವಂಚನೆ ಮಾಡಿದಂತಹ ರಾಹುಲ್ ತೋನ್ಸೆ ಈಗ 6 ತಿಂಗಳ ಜೈಲು ಶಿಕ್ಷೆಯನ್ನು ಆತನಿಗೆ ವಿಧಿಸಲಾಗಿದ್ದು 61.5 ಲಕ್ಷ ರೂಪಾಯಿ ದಂಡ ಆರೋಪಿ ಕೊಟ್ಟಿರೋದು. ಜೊತೆಗೆ 6 ತಿಂಗಳ ಶಿಕ್ಷೆ. ಸಂಜನಾ ಇಂದಿರಾನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. ಈಗ ಆರೋಪಿಗೆ ಶಿಕ್ಷೆಯಾಗಿದೆ. ಇದು 2018-19ರ ಸಮಯದಲ್ಲಾದಂಥ ಘಟನೆ. 45 ಲಕ್ಷ ರೂಪಾಯಿಯನ್ನು ಪಡ್ಕೊಂಡಿದ್ರಂತೆ. ವಂಚನೆಯಾಗಿದೆ ಅಂತ ಹೇಳಿ ಏನು ಕೇಸ್ ದಾಖಲಿಸಿದ್ರು. ಈಗ ರಾಹುಲ್ ತೋನ್ಸೆ ಅಪರಾಧಿ ಅಂತ ಈಗ ಸಾಬೀತಾಗಿದೆ. ಗೋವಾ ಕೊಲಂಬೋದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದಂಥವ ನಟಿ ಸಂಜನಾಗೆ ವಂಚನೆ ಮಾಡಿದಂಥವ ಈಗ 6 ತಿಂಗಳ ಜೈಲು ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಮುಂದಾಗಿದ್ದಾರೆ.